ಅಯ್ಯೋ ಸಂದೆ ಎಮ್ಮೆ ಕಾತ್ಕೊಂಬಂದು ಎಲ್ಲ ಹುಲ್ಲಾಕಿ ನೀರಿಕ್ಕಿ ಸಗಣಿ ಹಾಕಿರ್ತವೆ ಬಂದು ಹೊತ್ತಿಗೆ ಎದ್ದು ಬಂದು ಓಟು ಸಗಣಿನೆಲ್ಲ ಬಾಸ್ಕೊಂಡು ಹೋಗ್ತಾರೆ. ನಾವು ಏಟು ಹುಲ್ಲು ಕೊಂಡ್ಕೊಂಡು ಹಾಕಿ ಎಮ್ಗಳಿಗೆ ಮುಸ್ರೆ ನೀರು ಇಕ್ಕೊಂಡು ಮೇಯ್ಸ್ಕೊಂಬಂದು ಒಂದು ಆಳು ಹತ್ಕಾಗಿ ಸರಿಯಾಗಿ ಹೊಡ್ಕೊಂಡು ಹೋಗ್ತೀವಿ. ಒಂದೇ ಒಂದು ಈಟು ಸಗಣಿ ಬಿಡಲ್ಲ, ಹಂಗೆ ಬಾಸ್ಕೊಂಡು ಹೋಗ್ತಾರೆ. ಒಂದು ಈಟು ಎದ್ದಳೋದು ಒಂದು ಈಟು ತಡವಾದ್ರೆ ಸಾಕು. ನಮ್ಮ ಅಜ್ಜ ಇವತ್ತು ಮುಂಚೆ ಎದ್ದು ಸಗಣಿ ಬಾಸಾಕಲಿಲ್ಲ, ಎಲ್ಲ ಬಾಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದೀಟು ಇಟ್ಟು ತಣ್ಣಗಲ್ಲ, ಒಂದೀಟು ಅಂಗಳಿದ್ರೆ ಬಿಡತ್ಲಾಗೈತೆ ಅಂತಂದಂಬಾಕಿ ಇದು ಬದ್ದಿದ್ದೆಲ್ಲ ಬಾಸ್ಕೊಂಡೋದ್ರೆ ಅದನ್ನ ಯಾವಳ ಇಟ್ಟೊಂದು ಎಲ್ಲ ಹೊತ್ಕೊಂಡೋಗಿದ್ದಾರೋ ಮನಪ್ಪ. ಒಂದೀಟು ತಣ್ಣಗಲ್ಲ, ಡಬ್ಬದ ಮರ ತಂದ್ಬಿಟ್ಟು ಅದ್ರ ತುಂಬ ತಗೊಂಡೋಗ್ತಾರೆ. ಹಂಗೇನೆ ಮಂದಿಗೆ ಕದ್ರಾಕ್ತಾರೆ, ಹಂಗೆ ಹಚ್ಚಿಗಿರ್ಲಿ ಅಂತಂದೇಳಿ. ಎಮ್ಮೆ ದನ ಇರೋನು ಹಾಕಲ್ಲ, ಹಂಗೆ ಮಂದು ಕದ್ರಾಕ್ತಾರೆ. ಹೆಚ್ಚಾದರೆ ತಾನಾಗೆ ತಿಪ್ಪೆ ಹಾಕ್ಯಂತಾರೆ. ಇಂಥವ್ರು ಇರೋದು ಏಟು ನಾವು ಕಾದು ಕಟ್ಟಿರೂ ಹೊತ್ತು ಮುಂಚೆ ಎದ್ದೇಳ್ಬೇಕಂದ್ರು ನಾವು ರೋಜ್ ಬಂದಿರ್ತೀವಿ ಹೊಲ್ದ ಮನೆಗೆ ಬದುಕು ಮಾಡಿ. ಆಟದ ಕ್ಯಾಲೆ ಯಾರು ಎದ್ದೇಳ್ತಾರೆ, ಅವ್ರಿಗೆ ರಾತ್ರಿ ಎಲ್ಲ ಸಗಣಿ ತಣ್ಣಗರಿಗೆ ಕಣ್ಣಿಗೆ ನಿದ್ದು ಬರೋಲ್ಲ. ಯಾವಾಗ ಎದ್ದೇಳ್ತಾರ ಬಂದು ಇತ್ತಿದ್ದಂಗೆ ಓಟು ಬಾಸ್ಕೊಂಡು ಹೋಗ್ಬಿಡ್ತಾರೆ. ನಾವು ಇನ್ಯಾತು ತಿಪ್ಪೆಗೆ ಹಾಕ್ಬೇಕು, ಹೊಲ್ದಾಗ ಯಾತದ ಬೆಳಿಬೇಕು. ದಿನ ಈಗ ಹಿಂಗೆ ಓದ್ಕೊಂಡು ಹೋಗ್ಬಿಟ್ರಿ ಏನು ಅನ್ಬೇಕು ಈ ಜನಗಳ್ನ. ಸಗಣಿನ ಒಟ್ಟೊಂದು ಓದ್ಕೊಂಡೋಗ್ಬಿಟ್ಟು ತಿಪ್ಪೆಗೆ ಹಾಕ್ತಾರೆ ತಗೊಂಡೋಗಿ ಹೆಚ್ಚಾಗಿದ್ದೆಲ್ಲನ. ಈ ಹೆಣ್ಗಳು ಸಗಣಿಯ ತಾಂಡಬೇಕಾದಾಗ ಪಟ್ಟಮ್ಮಗೆ ಒದ್ದನ ಒದಿಯಲ್ಲ, ಕೊಯ್ಯಕ್ಕಲ್ಲ ಮುರಿಯಂಗನ ಒದ್ದನ ಒದಿಯಲ್ಲ, ಇಲ್ಲ ಆದನ ಆಯಲ್ಲ ಆಯ್ತವಂಗಿದ್ದಿದ್ರೆ ಅವರು ಒಟ್ಟೊಂದು ತಗೊಂಡು ಹೋಗ್ತಿರ್ಲಿಲ್ಲ. ಆಯಲ್ಲ ನೋಡು ಕಟ್ಟಿತ್ತಾಗೆ ಎರಡದ್ದಾಗೆ ಕಟ್ಟಾಕಿರ್ತೀವಿ, ಬೇಕಾದೊಟ್ಟ ಬಾಸ್ಕೊಂಡು ಹೋಗಿಬಿಡ್ತಾರೆ. ಅಟ್ಟಕ್ಕೊಂದು ಸಗಣಿ ಬೇಕಾಗಿರೋರು ಒಂದೊಂದ ಕಟ್ಕೋಬೇಕು. ಕಟ್ಕೊಂಡು ಅವಳು ಯಾವಳು ತಣ್ಣಗಿದ್ದಾಳು ಓಟು ಸಗಣಿನೆಲ್ಲನ. ಇನ್ನೆಂಥ ಮುಂಡೇರಿದ್ದಾರೋ ನೆರೆಹೊರೆಯಾಗಿ ನ್ಯಾಯವಾದರು ಇಲ್ಲದಿದ್ದರೆ ಯಾತು ಬಳಲ್ಲ. ನಾವು ಮರ್ತು ಮನಿಕೊಂಬಿಟ್ರೆ ಯಾತು ಉಳಿಯೋದಿಲ್ಲ. ಎಲ್ಲಾನು ಹೊತ್ತು ಮುಂಚೆ ಎದ್ದು ಮಾಡ್ಕೊಂಡ್ರೆ ಮಾತ್ರ ನೆರೆಹೊರೆ ಚೆನ್ನಾಗಿದ್ದರೆ ಎಲ್ಲದೂ ಚೆನ್ನಾಗಿರುತ್ತೆ. ನೆರೆಹೊರೆ ಚೆನ್ನಾಗಿಲ್ದಿದ್ರೆ ಮನೆ ಬಾಕ್ಲು ಯಾತು ಇರೋದಿಲ್ಲ. ಏಟು ಅಂತ ನೋಡ್ಕೊಂತೀಯ ಯಾಕೆ ತಿಂಗತಿ ಪಾಟಿ ಬೈಕೊಂತೀಯ ಹಂಗೇನೆ ಆಗಿಂದಟಿ ಯಾವಳು ಹೊತ್ಕೊಂಡೋದ್ರ ಏನು ಮಾಡಿರೋ ಅಂತಂದೇಳಿ ಯಾತದು ಹೊತ್ಕೊಂಡೋಗಿದ್ದಾರೆ ನಿಂದ ಅಲಕ್ಕಣಿಲ್ಲ ತಮ್ಮ. ನಾವು ಏಟುಗಳೇ ನೋಡಿ ಓಸು ದನ ಎಮ್ಗಳ್ನ ಹೊಡ್ಕೊಂಡೋಗಿ ಮೇಯ್ಸ್ಕೊಂಡು ಬೇಗ ಆಗತಕ್ಕ ಒಂದು ಆಳು ಸೇರೆ ಕಣೆ. ಹುಲ್ಲು ಕೊಂಡ್ಕೊಂಡು 20-30 ರೂಪಾಯಿ ಹುಲ್ಲು ಕೊಂಡ್ಕೊಂಡು ದನಿಗೆ ಎಮ್ಮಿಗೆ ಅಂತಂದೇಳಿ ಹುಲ್ಲು ಕೊಂಡ್ಕೊಂಡು ಹಾಕ್ತೀವಿ. ಮುಸ್ರಿ ಇಕ್ಕಿ ಇದ್ಕಾಗಿ ಒಂದು ಆಳು ನೋಡ್ಕೊಂತೀವಿ. ಆ ಸಗಣಿನೆಲ್ಲ ಹೊತ್ತು ಮುಂಚೆ ಎದ್ದು ಬಿಡ್ತಾರೆ. ಓಟೊಂದು ಡಬ್ಬದ ಮರ ತಂದುಬಿಟ್ಟು ಒಂದು ರಾಸಿ ಸಂದು ಹೊತ್ಕೊಂಡೋಗಿ ಒಂದು ಈಟಿಲ್ಲ ನೋಡಿ ಸಗಣಿ ಬಾಸಾಕ್ಬೇಕು ಅಂತಂದ್ರೆ ಇವತ್ತು ಒಂದು ಈಟಿಲ್ವೆಲ್ಲೇ ಈಗ ಹಿಂಗೆ ಮಾಡ್ತಾರೆ. ನೆರೆಹೊರೆಯಾಗಿ ಓಟ ಕದರಾಕ್ತಾರೆ, ಓಟ ತಿಪ್ಪೆಗೆ ಹಾಕ್ಯಂತಾರೆ. ಇಂಥ ಜನಗಳು ಇರೋದು. ಹಿಂಗಿದ್ರೆ ಯಾಕೆ ಬಳ್ತೈತೆ ನೋಡಿ. ಮತ್ತೆ ಹೇಳು ಹಾಗೆ ಆಕರು ಕಟ್ಕೋಬೇಕು. ಹಿಂಗೆಲ್ಲನ ಬಾಸ್ಕೊಂಡು ಹೋಗ್ಬಾರ್ದು. ಏನೋ ಇದ್ದಾಗ ಕೇಳಿ ಒಂದು ಸಿಟ ತಾಂಡಾಗಿ ಹಾಕ್ತಾರೆ. ಹಿಂಗೆ ದಿನ ಬಾಸ್ಕೊಂಡು ಹೋದ್ರೆ ಮತ್ತೆ ಸರಿಯಾಗಿ ಬೈಕೋಬೇಕು. ತಾಂಡೋದವ್ರಿಗೆ ಅರಸಾಗಂಗೆ ಹಂಗೆ ಇದ್ರೆ ಇನ್ನೊಂದು ದಿನ ಮುಟ್ಟಲ್ಲ. ಸರಿಯಾಗಿ ಬೈಕೊಂಡ್ರೆ ಈಗ ಸುಮ್ಕಿದ್ರೆ ಬಿಡತ್ಲಾಗೈತೆ. ಇವತ್ತೊಂದಿನ ತಣ್ಣಗಿರಿ ಅಂದರೆ ಹಂಗೆ ತಾಂಡೋಗ್ತಾರೆ. ಸಗಣಿ ಉದುರ ತಕ್ಕ ಬೈಕೋಬೇಕು ಸರಿಯಾಗಿ. ಅವಳು ತಾಂಡಾಗಿರ್ತಲ್ಲ ಅವಳಿಗೆ. ಲತಮ್ಮ ಎಲ್ಲಿಗೆ ಹೋಗ್ತೀಯೇ ಇವತ್ತು? ಬತ್ತೀಯೇನೆ ಇವ್ರಿಗೆ ರಂಗಜ್ಜರಿಗೆ ಒಂದು 2 ಬದನೆಕಾಯಿ ಅಂತೆ ಬಿಡ್ಸೋಕ್ಕೆ, ಒಂದಿಟ್ಟು ಹಸೆಕಾಯಿ ಐತಂತೆ ತಗರಿಕಾಯಿ ಬಡ್ದು ಒಂದೆರಡು ಬೈ ಕಡೆಯಿಂದ ಮಧ್ಯನಿಂದನ ಬದನೆಕಾಯಿ ಬಿಡ್ಸೋ ಇದಾವಂತೆ. ಯಾರನ ಒಂದು ಆಳು ಹೆಚ್ಚಾಗಿದ್ರೆ ಕರ್ಕೊಂಬ ಅಂತಂದು ಹೇಳಿದ್ರು. ಅದಕ್ಕೆ ಬತ್ತೀಯ ನಾವು ಹೋಗ್ತೀವಿ. ಹಿಂಗಜ್ಜಿ ಅವರು ಇವರು ಎಂತಾರಪ್ಪ ಲಸ್ಮಜ್ಜಿರು ಕರೆದಿದ್ರಮ್ಮ ನನ್ನ ಬಾ ಹೋಗೋಣ ಅಂತಂದೇಳಿ ಅಂದಿದ್ರು. ನೀವು ಯಾರು ಬರಲ್ಲೇನೋ, ನೀವೆಲ್ಲ ಬರ್ತೀರ ಅಂತಂದೇಳಿ ನಾನು ಬರ್ತೀನಿ ಅಂತಂದೇಳಿ ಅಂದಿದ್ದೆ. ನೀವು ಹೋಗಲ್ವಂಗಾರೆ? ನೀವು ರಂಗಜ್ಜರಿಗೆ ಹೋಗೋದು? ನಾನು ಅವ್ರಿಗೆ ಹೇಳಿದ್ದೆ ನೀನು ಬಾ ಹೋಗೋಣ ಅವ್ರಿಗೆ. ಇರ್ತಾಯಿ ನಾವು ಅವ್ರಿಗೆ ಬರೋದಿಲ್ಲ. ಅವ್ರಿಗೆ ಹೋದರೆ ಯಾತದು ಒಂದಿಟ್ಟು ಕಾಫಿ ಕೊಡಲ್ಲ, ಒಂದಿಟ್ಟು ಮುದ್ದೆ ಇಕ್ಕಲ್ಲ. ಬಿಸಿ ಅದ ಯಾವಾಗಿಂದ ಎದ್ದಾಗಿಂದ ಒಂದಿಟ್ಟು ಹೊತ್ಕೊಂಬತ್ತಾಳೆ. ಕಾಫಿ ಇಲ್ಲ ಪೀಪಿ ಇಲ್ಲ. ಎದ್ದಾಗಿಂದು ಮುದ್ದೆ ತಣ್ಣಗಾಗಿರುತ್ತೆ, ಅದನ್ನ ಯಾರು ಅಂತಾರೆ. ಇವ್ರಿಗೆ ಹೋಗು, ಇವ್ರು ಹಂಗೆ ನೋಡ್ಕೊಂತಾರೆ. 2-3 ಟೈಮ್ ಟೀ ಕೊಡ್ತಾರೆ. ಆಮೇಲಿಂದ ನಮ್ಮ ಮನೆಗೆ ಯಾತನ ಕಡಲೆಕಾಯಿ ಪಡ್ಲೆಕಾಯಿ ಹುರ್ಕೊಂಬತ್ತಾರೆ. ಮಧ್ಯಾಹ್ನ ಬಿಸಿದು ಮುದ್ದೆ ಅನ್ನ ಸಾರು ಮಾಡ್ಕೊಂಬತ್ತಾರೆ. ಹೊಟ್ಟೆ ತುಂಬ ಒಂಬಕ್ಕಿಕ್ತಾರೆ. ಆಮೇಲೆ 2 ಟೈಮ್ 3 ಟೈಮು ಕಾಫಿ ಕೊಡ್ತಾರೆ. ಆಮೇಲೆ ಒಂದು ಚೆನ್ನಾಗಿ ಕೂಕೊಂಡು ನಿಂತ್ಕೊಂಡ್ರು ಏನು ಅಂಬಲ್ಲ. ಆಗ ಅವ್ರಿಗೆ ಹೋಗು ಹಂಗೇನೆ ಎದ್ದಾಳ್ರಿ ಏನು ಹಂಗೇನೆ ಚೆನ್ನಾಗಿ ಹೊತ್ತು ಕೊಡಲ್ಲ ನಿಲ್ಗೊಡಲ್ಲ. ಕೂಲಿ ಕೊಟ್ಟಿಲ್ವಿ ಹಿಂದ್ಕೋಗುತ್ತೆ ಅಂತಂದೇಳಿ ಎಮ್ಮಂತೂ ರಾಪಾಡ್ತಾಳೆ ಅನ್ಬೇಡ. ಎದ್ದಾಗಿಂದ ಮುದ್ದೆ ಹೊತ್ಕೊಂಬಂದು ಉಂಡ್ಲಿ ಅಂತಂದೇಳಿ ಇಕ್ತಾರೆ. ಅವ್ರಿಗೆ ಯಾರು ಹೋಗ್ತಾರೆ? ಯಾತ್ರವನ ಒಂದಿಟ್ಟ ಹಸಿಂದಕಾಯಿ ಕೊಡಮ್ಮ ಅಂತಂದ್ರೆ ಬಿಡ್ಸೋಕೋದ್ರೂ ಕೊಡಲ್ಲ. ಒಂದು ಇಡೀನೂ ಕೊಡ್ಕೊಡಲ್ಲ. ಒಂದೆರಡು ಟಮಟೆ ಹಣ್ಣು ಗಿಡ ಹಾಕಿದ್ರು. ಟಮಟೆ ಹಣ್ಣನ್ನು ಕೊಡಮ್ಮ ಅಂತಂದರೆ ಒಂದೇ ಒಂದು ಕೊಡಲಿಲ್ಲ. ಕೂಲಿ ಕೊಡಲ್ವೇ? ನಿಮ್ಗೆ ಯಾರು ಕೊಡ್ತಾರೆ ಇವನ್ನೆಲ್ಲ? ನಾ ಕೂಲಿ ಜೊತೆಗೆ ಅಂತಂದೇಳಿ ಅಂತಾಳೆ. ಅವಳಿಗೆ ಯಾರು ಹೋಗ್ತಾರೆ? ಈಗ ನಾವು ಅವ್ರಿಗೇನೆ ಹೋಗೋದು. ನೀನು ಬತ್ತೀಯನ್ನ ಹೇಳು ಹೋಗೋಣ ಬಾ. ಕಣ್ಣಿಂಗಜ್ಜಿ ನೀವು ಯಾರು ಬರಲ್ಲ ಅಂತಂದ್ರೆ ನನ್ನ ಹಬ್ಬಳು ಹೋಗ್ಬಿಟ್ರೆ ಸರಿಯಾಗಿ ನಾವು ಕೊಟ್ಬಿಡ್ತಾರೆ ಅವರು. ಮುನ್ನ ಎಮ್ಮೆ
ಸಂಖ್ಯೆ ಕೊಯ್ದಿದ್ರೆ ಬಿಡೋದೇ ಇಲ್ಲ. ಅದಕ್ಕೆ ಹೋಗೋದೇನಿಲ್ಲ ನೋಡಿ, ನಾನು ಹಂಗಾರೆ ಇವ್ರಿಗೇನೆ ಬರ್ತೀನಿ, ಹೋಗೋಣ. ಹಂಗ ನಿಂಗಜ್ಜಿ ಇಲ್ಲ ತಮ್ಮನ್ನು ಕರ್ಕೊಂಬಂದ್ಬಿಟ್ಟಿದ್ದೆ ಇತ್ಲಾಗೇನೆ. ಈ ಅಮ್ಮ ಲಸ್ಮಜ್ಜಿಗೆ ಹೋಗ್ತೀನಿ ಅಂತಂದೇಳಿ ನಾನು ಕೂಟ ಹೇಳಿತ್ತು, ಏನೋ ಮಾಡಿ ಹೊಡಿಸ್ಕೊಂಡು ಕರ್ಕೊಂಬಂದಿದ್ದೆ ಇತ್ಲಾಗೇನೆ. ಹಂಗಂದ್ಲು ಇವಳು, ತುಂಬ ನಾನು ಅವ್ರಿಗೆ ಹೋಗ್ತೀನಿ ಅಂತಂದಂದ್ಲು. ನಾವು ಯಾರು ಬರಲ್ಲ ಅವ್ರಿಗೆ ಅಂತಂದಂದೆ. ಅದಕ್ಕೆ ಸರಿ ಹಂಗಾದ್ರೆ ನಾನು ಬರ್ತೀನಿ, ನಮ್ಮ ತಾಯಿ ಒಬ್ಬಳೆ ಹೋದರೆ ಏನಿಸ್ತಾರೆ ಅಂತಂದೇಳಿ ಅವಳಿಗೆ ಬಂದದಾಳೆ. ಇನ್ನು ನೋಡಿರಿ ನಾನು ಅಲ್ಲಿಗೆ ಹುಡುಕೊಂಬರ ಅಂತಾಳು ಅವಳು. ನಮಗೆ ಬರ್ತೀನಿ ಅಂದ ಅಲ್ಲೇ ಕರ್ಕೊಂಡೋಗಿದ್ದೀವಿ ಅಂತಂದೇಳಿ. ಬಂದರು ಬರ್ರಿ ಹೇಳ್ಬಿಡು, ನಾವೇನು ಅವ್ರಿಗೇ ಹೋಗ್ತೀವಿ ಅಂತಂದೇಳಿ ಏನೇನು ಬರ್ಕೊಟ್ಟಿಲ್ಲ ಹೇಳ್ತಾಳೆ ಸುಮ್ಮನೆ ಅವ್ರಿಗೆ. ಅವಳೆಲ್ಲನ ಯಾರು ಹೋಗ್ತಾರೆ, ಒಬ್ಬರು ಯಾರು ಹೋಗೋದಿಲ್ಲ. ಸುಮ್ಕಿರ ಯಾರ ನಮ್ಮ ಕೆರೆಗೆ ಹೋದರೆ ಹೋಗೋಕ್ಕೆ ಚಂದ. ಎಮ್ಮೆನ ಯಾತದು ಅದೇನಂದಂಗೆ ತೆಗಿಂದಿಟ್ಟು ಮುದ್ದೆ ಅನ್ನ ಬಾಕ್ಸ್ನಾಗ ಹಾಕ್ಯಂಬಂದು ಯಾತ ಒಂದು ಕಾಪಿ ಕೊಡಲ್ಲ, ಯಾತ ಕೊಡಲ್ಲ, ಏನಿಲ್ಲ. ಬದುಕು ಅಂತಂದೇಳಿ ಸುಮ್ಮನೆ ಬದುಕು ಮಾಡಿಸ್ತಾರೆ. ನೀರು ಕೊಡಲ್ಲ, ನೀರು ಕುಡಿಕೊಡಲ್ಲ ಅಂತೇಳಿ ಅವ್ರಿಗೆ ಯಾರು ಹೋಗ್ತಾರೆ, ಸುಮ್ಕಿರು. ಕಡೆ ಕೈ ನಾನು ಅದಕ್ಕೇನೆ ಬರಲ್ಲ ಅಂತಂದಿದ್ದು, ಯಾರು ಬರಲ್ಲ ಅಂತಂದೇಳಿ ಯಾರು ಹೋಗ್ತಾರೆ ಅವ್ರಿಗೆ. ಬಂದು ಕೇಳೋಣ, ನಾನು ಬರಲ್ಲ, ಯಾರು ಬರ್ದಿಲ್ಲದ ನಾನು ಒಬ್ಬಳೇನೇನು ಬರೋಣ ಅಂತಂದೇಳಿ ಓದಿ ಅಂತಂದೇಳಿ ಹೇಳ್ತೀನಿ. ನಿಂಗಜ್ಜಿ ಮೇಲೆ ಕೇಳಕ್ಕೆ ಹೋಗೋಣ. ನಿಂಗಜ್ಜಿ ನಾನು ದೇಶಕೇಳೇನೆ ಅಟ್ಲಾಗ ಹೋಗಿದ್ದೆ, ಯಾವಾಗ ಹಂಗಂತಂದಂತು, ಬಾ ಹೋಗೋಣ, ಹೇಳೋರೆ ಒಂದು ಆಳೆ ಹೆಚ್ಚಾಗಿದ್ರೆ ಕರ್ಕೊಂಬ ಅಂತಂದವ್ರೆ ಅಂತಂದಂತು. ಬಂದು ಕೇಳೋಣ, ನಾನೆಲ್ಲ ಹೇಳ್ತೀನಿ, ನಾನು ಹೋಗಿನೇನು ಬಯಸೋದಿಲ್ಲ. ಇವ್ರ ಮನೆಗೆ ಇವಾಗ ಏನಿಲ್ಲ ಕಣ್ತ, ಧರ್ಮೇಜೈನ್ ಅಂತದಂಗೆ ಎಷ್ಟು ಬಾಣ್ಕೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತೈತಿ. ಹಂಗೇನೆ ಹೋಗಿದ್ದಂಗೆ ಬರ್ರಿ, ಯಾರನ್ನ ಉಂಡು ಬಂದಿಲ್ಲದಿದ್ರೆ ಉಂಡು ಬರ್ರಿ ಅಂತಂದೇಳಿ ಅಂಬುತ್ತೆ, ಕಾಪಿ ಕೊಡುತ್ತೆ, ಬಿಸಿದ ಅಡುಗೆ ಮಾಡ್ಕೊಂಬರುತ್ತೆ. ಆಮೇಲಿಂದನ ಅವ್ರೇನಿಲ್ಲ, ಯಾತನ ಮಾಡಿತ್ತಾಗೆ ಯಾತನ ಕಿತ್ಕೊಂಬಕೋದ್ರೆ ಕೊರ್ಬೇನ್ ಸೊಪ್ಪ ಯಾತನ ಹಂಗೇನೆ ಇಲ್ಲಮ್ಮ ಬೇಡವೇ ಬೇಡ, ನಾವೇನು ಕೂಲಿ ಕೊಡಲ್ವಿ ಅಂತಂದಂತಾರೆ. ನಾವಾರೇ ನೋಡಿದ್ದೀವಿ ನಿಂಗಜ್ಜಿ, ನಾವೆಲ್ಲ ಹೋಗಿ ಆಸಿಂದ ಕೈ ಬಿಡ್ಸಕ್ಕೆ ಹೋಗಿದ್ವಿ. ಒಂದಿಡಿ ಒಂದೆರಡು ಹಸ್ರು ಸೇವ ಕುಡಿಕೆಂತೀವಿ ಅಂತಂದಂದ್ರೂ ಒಂದಿಡಿ ಅವರೆಕಾಯಿ ಕೊಡಲಿಲ್ಲ, ಒಂದಿಡಿ ಆಸಿಂದಕಾಯಿ ಕೊಡಲಿಲ್ಲ. ಹೋಗ್ಲಿ ಬಿಡು ಅಂತಂದೇಳಿ ಅಲ್ಲಿ ಬತ್ತಾನ ಕರ್ಬೇನ್ ಗಿಡ ಇತ್ತು, ಒಂದು 2 ಹಸ್ಲು ಕರ್ಬೇನ್ ಸೊಪ್ಪು ಕಿತ್ಕೊಂಬನ ಅಂತಂದರೆ ಬೇಡವೇ ಬೇಡಮ್ಮ ಅಂತಂದೇಳಿ ಯಾತ್ಯಾತು ಕೊಡಲಿಲ್ಲ. ಅವತ್ತಿಂದಕ್ಕೆ ನಾವು ಹೋಗಲ್ತಾಯಿ ಅವ್ರಿಗೆ. ಆ ಕಡೆ 3 ಬರ್ತಾರೆ ಅಂತಂದಂತು, ನೀವು ನೋಡಿ 4 ಬಂದಿದ್ದೀರಾ. ಇವತ್ತು ಏನನ ಸಂಘದ್ದು ದುಡ್ಡು ಕಟ್ಟೋದಿತ್ತಂತೆ ನಮ್ಮ ಮನೆಗೆ. ಅಯ್ಯಮ್ಮ ಹೋಗೈತಿ, ಅದಕ್ಕೆ ಬರೋ ತಕನ ಹಂಗೆ ಕೀಳಿಸ್ತಾ ಇರು, ಬತ್ತೀನಿ 3 ಬರ್ತಾರೆ, ಏನಾನ ಒಬ್ಬರನ್ನ ಹೆಚ್ಚ ಕರ್ಕೊಂಬಂತಂದು ಹೇಳಿದ್ದೆ ಅಂತಂದಂತು. ಹೆಂಗಲ್ಲ ತಮ್ಮನ್ನು ಕರ್ಕೊಂಬಂದಿದ್ರಿ, ಹಂಗೆ ನನಗಿನ ಮುಂದಕ್ಕೆ ಬಂದಿದ್ರಿ. ನಂದು ಒಂಚೂರು ತಡಬಾತು, ಅಲ್ಲಿ ಎಮ್ಮೆನೂ ಒಂದು ಕಡೆಗೆಲ್ಲ ಕಟ್ಟಾಕಿ ಬರೋ ಹೊತ್ತಿಗೆ ತಡಬಾತು. ಹಂಗೆ ಸಾಲಿಟ್ಕೊಂಡು ಬಿಡಿಸ್ರಮ್ಮ, ಹೊತ್ತು ಮುಂಚೆ ಬಂದಿದ್ರಿ ಹಂಗನ. ತಗಣಿಯೋ ಇದನ್ನ ಲತಮ್ಮನ್ನ ಇದು ನಿಂಗಜ್ಜಿ ಕರ್ಕೊಂಬಂದೈತೆ, ಲಸ್ಮಜ್ಜಿರಿಗೆ ಹೋಗ್ತೀನಿ ಅಂತಂದಂತೆ. ನಾವು ಯಾರು ಬರಲ್ಲ, ನೀನೇ ಹೋಗೋದು ಅಂತಂದಿದ್ದಕ್ಕೆ ನಾನು ಒಬ್ಬಳಾದ್ರೆ ಹೋಗಲ್ಲ ಅಂತಂದೇಳಿ ನಿಮಗೆ ಬಂದೈತಿ. ನಾವು ಬಾ ಒಂದು ದಿವಸ ಬದನೆಕಾಯಿ ಕೊಡ್ತಾರೆ ಸಾರಿಗೆ ಯಾತನ ಇಟ್ಟ, ಅವ್ರಿಗೆ ಹೋದ್ರೆ ಯಾತದು ಕೊಡಲ್ಲ ಅಂತಂದ್ವಿ. ಸಾಯಂಕಾಲ ಹೋಗ್ಬೇಕಾರೆ ನಮಗೆ ಒಂದು ದಿವಸ ಬದನೆಕಾಯಿ ಕೊಡ್ರಿ ಹಂಗೆ ನಾವು ಹೇಳಿ ಕರ್ಕೊಂಬಂದಿದ್ದೀವಿ. ನಾನೇ ಹತ್ತು ಕೊಡ್ದಂಗೆ ಕಳಿಸಿದ್ದೀನಮ್ಮ, ಕೊಡ್ತೀನಿ ಬೈನಾಗ ತಲಾಕಿ ಸೀಸ ಕೊಟ್ಟು ಕಳಿಸ್ತೀನಿ, ಬಿಡಿಸ್ರಿ ಇವಾಗ ಸರಸರನ. ಈಗ ನಾವಿದ್ರು ಕೊಡ್ತೀನಿ, ನಮ್ಮ ಅಯ್ಯಮ್ಮ ಇದ್ರೂ ಕೊಡುತ್ತೆ, ಏನಾದ್ರಾಗೇನು ತಪ್ಪತ್ರಿಲ್ಲ, ಕೊಡ್ತೀವಿ ಬಿಡಿಸ್ರಿ. ನೀವು ಸರಸರನ ಬಿಡಿಸಿ ಒಂದಿಟ್ಟು ಆಗ ಮಾಡ್ರಮ್ಮ, ಅಯ್ಯಮ್ಮನೂ ಇಲ್ಲ ಏನಿಲ್ಲ. ಅಲ್ಲ ಕಣ್ಣಿಲ್ಲತ್ತಮ್ಮ, ನಮಗೆ ಬತ್ತಿ ಅಂತಂದೇಳಿ ನಾನು ಮನೆ ತಗೋಗಿದ್ದೀನಿ, ನೀನು ಆಲೇನೆ ಇಲ್ಲಿಗೆ ಬಂದುಬಿಟ್ಟಿದೀಯ. ನಾವೇನು ದುಡ್ಡು ಪಡ್ಡು ಕೊಡ್ತೀವೋ ಕೊಡಲ್ವ ಅಂತಂದೇಳಿ ಬರಬಾರ್ದೆ. ಮುಂದಾಗೇನೆ ಆಲೇನೆ ಕೊಟ್ಟಿದ್ದೀನಿ, ಬಾಕಿ ಆಳೋತಿರೋದು ಬೇಡವೆ. ಆಲೆ ಇಲ್ಲಿಗೆ ಬಂದಿದ್ದೀಯಲ್ಲ ನೀನು ಬತ್ತೀಯ ಅಂತಂದೇಳಿ ನಾನು ಅಡುಗೆ ಮಾಡ್ಕೊಂಡು ತಗೊಂಡೋಗಿ ಹೊಲ್ದಾಗೆ ನೋಡ್ತೀನಿ, ನೀನೇ ಪತ್ತೆನೇ ಇಲ್ಲ. ಯಾರ ಹಂಗಂತಂದ್ರು ದಾರೆಗೆ, ಆಗ ರಂಗಜ್ಜರಿಗೆ ಓತು ಅಂತಂದೇಳಿ ಪಾಪ ಅಷ್ಟು ನಮ್ಮ ಹೊಲ್ದಕ್ಕೆ ನೀನು ಹೋಗಕ್ಕೋ. ಯಾರು ಬರ್ತಾರೆ ಯಾರು ಬರಲ್ಲ ನಿಮಗೆ, ಒಬ್ಬರು ನಾವು ಬರಲ್ಲ ಮತ್ತು ಇವ್ರು ಯಾರು ಬರಲ್ಲ ಅಂತಂದಂದ್ರು. ಅದಕ್ಕೆ ನಾನು ಬರಲ್ಲ ಮತ್ತು ನಾನೇನು ನಿಮಗೇನು ಬತ್ತೀನಿ ಅಂತಂದೇಳಿ ಏನು ಹೇಳಿದ್ನೆ, ಅವರೆಲ್ಲ ಬಂದರೆ ಬತ್ತೀನಿ ಅಂತಂದೇಳಿ ಹೇಳಿದ್ದೆ. ಇದೆಲ್ಲ ನಾ ಈ ನಿಂಗಜ್ಜಿದೇನೆ ಕಿತಪತಿ. ಈ ನಿಂಗಜ್ಜಿ ಬರೋಳು ಸುಮ್ಮನೆ ಬರಬೇಕು, ನೀನೇ ಅಂತೆ ಹಂಗೆ ಹೇಳಿ ಅದನ್ನು ಕೊಡಲ್ಲ ಇದನ್ನು ಕೊಡಲ್ಲ, ಅವ್ರು ಹೊಲಕ್ಕೆ ಹೋದರೆ ಕುಂಡ್ರಸಲ್ಲ, ಸರಿಯಾಗಿ ಮುದ್ದೆ ಇಕ್ಕಲ್ಲ ಅಂತಂದೇಳಿ ಹೇಳ್ದಂತೆ ನೀನು. ಯಾರನ ನನಗೆ ಹಂಗಂತಂದಂದ್ರು ನಿಂಗಜ್ಜಿ ಕರ್ಕೊಂಡು ಹೋತು ಅಂತಂದೇಳಿ. ಏನು ನಿನಗೇನು ಕೂಲಿ ಮಾಡೋರೇನೋ ಬರ್ಕೊಟ್ಟಿಲ್ಲ ಹೇಳು ಬರ್ತೀವಿ ಅಂತಂದೇಳಿ. ಏನು ಅವಳು ಲತಮ್ಮ ಅಲ್ಲಿ ನಿಂತಿದ್ಲು, ನಾವ್ಯಾರು ಹೋಗಲ್ಲ ಅಂತಂದೇಳಿ ನಿನಗೆ ಹೇಳಿದ್ಲಂತಲ್ಲ, ಅವ್ರು ಯಾರು ಬರ್ದಿದ್ರೆ ನಾನು ಬರಲ್ಲ ಅಂತಂದೇಳಿ. ಇನ್ನೇನೈತೆ ಅದ್ರಾಗೆ, ನಾವು ಇಲ್ಲಿಗೆ ಬಂದಿದ್ದಾಳೆ, ಅದಕ್ಕೆ ಏನಂತೆ ಅವಳನ್ನೇನು ನಿಂಗಜ್ಜಿನ ಯಾಕೆ ಬೈಯಕ್ಕೆ ಹೋಗ್ತೀಯ ನೀನು? ಕೊಟ್ಟಿದ್ರೆ ಒಂದಿನ ಕೊಡ್ತಾಳೆ ಬಿಡು. ಏನು ನೀನು 4 ಬಂದರೆ ನ್ಯಾಯಾಗೆ ಮುದ್ದೆ ಇಕ್ಕಲ್ಲ, ಕಾಫಿ ಕೊಡಲ್ಲ, ನೀರು ಕೊಡಲ್ಲ. ನೀನು 4 ನ್ಯಾಪತ್ತಾರೆ ಯಾತ್ರವನ್ನ 1-2 ಆಸಿಂದಕಾಯಿ ಕೊಡು ಅಂದ್ರೆ ಕೊಡಲಿಲ್ಲ. ಏನು ಬೆನ್ಮೇಲೆ ಬೆಳೆದಿರ್ತೀಯ ನೀನು, ಒಂದಿಡಿ ಕೊಟ್ಟಿದ್ರೆ ಆಗೋದು. ನೋಡು ಈ ರಂಗಜಾರಿಗೆ ಬಂದಿವ, ಇನ್ನು ಇವಾಗಿನ ಬಂದಿದ್ದೀವಿ, 1-2 ಬದನೆಕಾಯಿ ಕೊಟ್ಟ ಅಂತಂದಂಬತ್ತಿಗೆ ಸಾಯಂಕಾಲಕ್ಕೆ ತಾಣಗಿರಂತೆ ಕಡಮ್ಮ ಬಿಡಿಸ್ರಮ್ಮ ಸರಸರ ಅಂತಂದೇಳಿ ಒಳ್ಳೆಯ ಮಾತಾಡುತ್ತೆ. ನೀನಿದೀಯ ನೀನು ಹೆಂಗೆ ಬೈತೀಯ? ಯಾರು ಬರ್ತಾರೆ ನಿನಗೆ? ನಿನ್ನೇನು ಕೇಳಿಲ್ಲ ಸುಶೀಲಮ್ಮ, ನೀನು ಸುಮ್ಮನಿರು, ಯಾರ್ದ ಮಾತಿಗೆ ನೀನು ಮಾತಾಡೋಕೆ ಹೋಗಬೇಡ.
ಯಾಕೆ ಮಾತಾಡ್ಬಾರ್ದು? ನಾವೇ ತಾನೇ ಕರ್ಕೊಂಬಂದಿದ್ದು, ನಾವೆಲ್ಲ ಬತ್ತೀವಿ ಅಂತಂದೇಳಿ ಅವಳಿಗೆ ಯಾಕೆ ಸುಳ್ಳು ಹೇಳಿದ್ದೆ? ನಾವು ಬರ್ದಿಲ್ಲದಕ್ಕೆ ಅವಳು ಬರೋದಿಲ್ಲ. ಯಾಕೆ ಹೇಳ್ಬಾರ್ದು? ನೋಡೋಣ, ನೀನು ಎಷ್ಟು ಜೋರು ಮಾಡ್ತೀಯಲ್ಲ, ನೀನು ಯಾಕೆ ಕೊಟ್ಟಿದ್ಯಾ? ಏನು ಕೊಟ್ಟು ಬಿಟ್ಟಿದ್ದೀಯ ನೀನು? ಬರಲ್ಲ ಹೋಗು. ನಿನ್ನ ಇಚ್ಛೆಗೆ ಏನು ನಾವೇನು ಹೊಲ ಕಟ್ಕೊಂಡಿಲ್ಲ ಹೇಳು. ನೀನು ಬರಲಿಲ್ಲ ಅಂತಂದೇಳಿ ಬದುಕೇನು ಹಂಗೆ ಇರೋದೇ ಇಲ್ಲ. ನಾವು ಯಾವ ಊರನ್ನ ಕರ್ಕೊಂಬಂದು ಮಾಡಿಸ್ತೀವಿ. ನೀನು ಬಂದಿಲ್ಲ ಅಂತಂದೇಳಿ ಇನ್ನೊಬ್ಬರು ಬಂದೇ ಬರ್ತಾರೆ ಯಾರಾದ್ರೂ. ಅವಾಗ ಏನು ಕೂಲಿಲ್ದಾಗ ಅವಾಗ ಕೇಳ್ತೀಯಲ್ಲ, ಅವಾಗ ಗೊತ್ತಾಗುತ್ತೆ ಬಿಡು. ಬಿಡು, ನಿನ್ನೆ ಯಾರು ಕೇಳಾರ ಇದ್ದಾರೆ ಅದೇನೋ ಅಂದಂಗೆ. ನಾವೇನು ಮನೆ ತೆಗಿದ್ರೂ ನಿನಗೆ ಬರೋದಿಲ್ಲ. ನಾವಲ್ಲಿ ಅವತ್ತೆಂದು ನೀನು ನಿಮ್ಮ ಹೊಲಕ್ಕೆ ಬಂದಾಗ ಎಂದು ಒಂದಿಡಿ ಹಸಿರುಕಾಯಿ ಹಸೆಕಾಯಿ ಕೊಡಲಿಲ್ವಲ್ಲ, ಹಸಿನಕಾಯಿ ಆವತ್ತೇ ಅಂದ್ಕೊಂಡ್ವಿ. ನಿನ್ನಂಗೆ ಕೂಲಿ ಕೊಡೋರು ಮಸ್ತಾಗಿ ಕೊಟ್ಟು ಕಳಿಸ್ತಾರೆ. ನಾವು ಮಸ್ತಾಗಿ ಹೋಗಿದ್ದೀವಿ. ಯಾರೂ ನಿನ್ನಂಗೆ ಆಡೋದಿಲ್ಲ. ಯಾರು ಬರ್ತಾರೆ ಹೋಗ? ಯಾರು ಬರಲ್ಲ ನಿನ್ಗೆ, ಯಾರು ನಿನ್ನ ಮಕ್ಕಳು. ಈಗ ಈ ಸುಚಿಲಮ್ಮ ನಿಂಗಜ್ಜಿಯಿಂದನ ಬರೋರ್ನೂ ಹಾಳು ಮಾಡ್ತಾರೆ ಅಂತಂದು ಅನ್ಬೇಡ. ಅವಳು ಹೆಂಗೆ ಬರೋಳಿಗೆ ಇಲ್ಲುದೆಲ್ಲ ಹೇಳ್ಬಿಟ್ಟು ಇವಳು ಲತಮ್ಮ ಬರ್ದಂಗೆ ಅದೇ ಸುಮ್ಕಾಗಿ ಇಲ್ಲಿಗೆ ಬಂದದಲ್ಲ. ಬಿಡು, ಏನು ನಿಮ್ಮಿಚ್ಕಾಗಿ ಏನು ಬಿಡ್ತೀವಿ, ಏನು ಬರಬೇಡ. ಬರೋರ್ನ ನೀನು ನಮ್ಮ ಹೊಲಕ್ಕೆ ಎಂದನ ಕರೆದರ್ನ ನೀನು ಹಿಂಗೆಲ್ಲ ಏನೋ ಹೇಳ್ಬೇಡ, ಚೆನ್ನಾಗಿರಲ್ಲ ನೋಡು. ಹೋಗಿ ಲಸ್ಮಕ್ಕ, ನಾವೇ ಹೇಳಿ ಕರ್ಕೊಂಬಂದಿದ್ದು, ನಾವು ಬರಲ್ಲ. ನಾವು ಆಲೆ ಅವಸರ ಬಂದು ನೋಡಿದ್ವಿ. ಅದಕ್ಕೆ ಅವಳಿಂದೆಲ್ಲಿ ಬತ್ತಲ್ಲ ಲತಮ್ಮ, ಅವಳು ನಮ್ಮ ಜೊತೆಗೆ ಮತ್ತೆ ಬರೋದು. ನಾವು ಹೋಗ್ದಿಲ್ದಿದ್ರೆ ಅವಳು ಬರೋದಿಲ್ಲ. ಹೋಗಿ ಮಾಡ್ಕೆ ಹೋಗಿ. ಯಾವಾಗನ ಕೂಲಿ ಇಲ್ಲದ ಕಾಲದಾಗೆ ದುಡ್ಡಿಲ್ಲ ಸಂಘ ಕೊಟ್ಟಕ್ಕೆ ಕೊಡ್ರಿ ಮುಂದಾಗೆ, ಆಮೇಲೆ ಬತ್ತೀವಿ ಅಂತಂದೇಳಿ ಕೇಳ್ರಿ. ಆವಾಗ ಇರುತ್ತೆ ನನ್ನೆಲ್ಲನ. ನನಗೆ ಗೊತ್ತೈತೆ ನಿಮ್ಮನ್ನು ಹೆಂಗೆ ದಾರಿಗೆ ತಗೋಬೇಕು ಅಂತಂದು ಅಂಬದ. ಇವತ್ತಿಗೆ ಇದ್ರೂ ಇರಲಿ, ಇನ್ನೊಂದು ನೀನು ಎಂದಾದ್ರೂ ಬಂದೇ ಬರ್ತೀರಾ ನೀವು. ಅಯ್ಯೋ, ನಿನ್ನ ಕೂಡ ಮಸ್ತಾಗಿದೆ ರೋಗೆ ತಾಯಿ ನೀನು. ಅದೇನಂದಂಗೆ ಇವತ್ತೇ ಕೊಡ್ತೀವಿ ಅಂತಂದಂತಾರೆ ಮಸ್ತಾಗಿ. ನಮಗೆ ಕೂಲಿ ಬರ್ತೀವಿ ಅಂತಂದ್ರೆ ದುಡ್ಡು ಮಸ್ತಾಗಿ ಕೊಡ್ತಾರೆ. ಈಗ ಕೂಲಿಯರಿಗೆ ಡಿಮ್ಯಾಂಡ್ ಐತೆ. ಯಾರು ಮಸ್ತಾಗಿ ಎಲ್ಲರೂ ಹೊಲ ಕಟ್ಕೊಂಡಿದ್ದಾರೆ. ಮಾಡಿರೇ ನಮಗೆ ಸಾಕಾಗೋಗುತ್ತೆ. ಕೂಲಿ ಅಷ್ಟಿರುತ್ತೆ ಕೂಲಿ. ನಮಗೆ ಬಾ ಅಂತಂದಂತಾರೆ. ಇನ್ಯಾರು ನಿನ್ಗೇನೇನು ಬರ್ತೀವಿ ಅಂತ ಯಾರು ಹಿಡ್ಕೊಂಡಿರಲ್ಲ. ಬಿಡು ಹೋಗು. ಇಂಥ ಕೂಲರ್ನ ನೆಚ್ಕೊಂಡ್ರೆ ಹೊಲ ಮಾಡಿಸ್ದಂಗೆ ಆಗ್ತೈತೆ ನೋಡಿ. ರಂಗಜ್ಜರಿಗೆ ಒಬ್ರು ಬರ್ರಿ ಅಂದರೆ 4 ಬಂದಿದ್ದಾರೆ. ನಮಗೆ ಬರೋಳ್ನು ಅತ್ಲಾಗೆ ಕರ್ಕೊಂಡೋಗ್ಯಾರಿ. ಇವರು ಕೂಲರು ಒಂದು ಕೆಲಸ ಮಾಡ್ತಾರೆ ಅಂತಂದು ಅನ್ಬೇಡ. ಅವ್ರಿಗೆ ಏಟತ್ತಿದ್ರು ಎಲ್ಲ ಹೊಲ್ದಾಗೆ ಕೂಕೊಂಡಿದ್ದು ಕೂಲಿ ತಗೊಂಡೋಗ್ರಿ ಅಮ್ಮ ಅಂತಂದಂದರೆ ಅವ್ರಿಗೆ ಖುಷಿ ಆಗ್ತೈತೆ. ಬಿಡು, ಅವ್ರು ಬರಲಿಲ್ಲ ಅಂತ ಏನು ನಾವೇನು ಬಿಡಲ್ಲ, ಮಾಡ್ಕೊಂಡು ತಿಂದೇ ತಿಂತೀವಿ. ಅಲ್ಲ ಮಕ್ಕೊಂದು ಸರಿಯಾಗಿ ಸುಮ್ಮನೆ ಮಾಡಿ ಕಳಿಸಿರಿ ಕಣಮ್ಮ ನೀವು. ಹಂಗೇನೆ ಅಯ್ಯಮ್ಮ ಇನ್ಯಾರಿಗನಾಗಿದ್ರೆ ಬಗ್ತಿದ್ದಿಲ್ಲ. ಈ ಸುಶೀಲಮ್ಮದೇ ಸರಿಯಾಗಿ ಮಾತಾಡ್ತಾಳೆ. ಉಂಕಂತ ಮಗಜ ಯಾಕೆ ಹೆದರಿಕೆ ಬೇಕು? ಅವ್ರಿಗೇನು ಏನು ಕೊಟ್ಟು ಬಿಟ್ಟಿದ್ರೆ ಏನು ಇದೆ? ಯಾರಿಗಾನ ಹೋಗೋಣ ನಮ್ಮೂರಾಗೆ, ಯಾರು ಹಂಗೆ ಮಾಡಲ್ಲ. ಈ ಎಮ್ಮೆ ಹಂಗೆ ಮಾಡೋದು. ಒಬ್ಳು ಅದು ಹೆಂಗೆ ಹೋಗ್ತಾಳೆ ಅವ್ರ ಮನೆಗೆ ಬೈಯಲ್ಲ, ಯಾರು ಹೋಗಿಲ್ಲ ನೀನು ಯಾಕೋದೆ ಒಬ್ಳೆ ಅಂತಂದು ಹೇಳಿ. ಅದ್ರಾಗೆ ಯಾತದು ಏನು ಊಟ ಇಕ್ಕಂಗಿಲ್ಲ, ಕಾಫಿ ಕೊಡೋಂಗಿಲ್ಲ, ಎಂಥದಿಲ್ಲ. ಯಾತಿರುತ್ತೆ ಅದೇನೆ, ಯಾರು ಹೋಗ್ತಾರೆ? ಯಾರು ಹೋಗಲ್ಲ. ಸುಶೀಲಮ್ಮ ನೀನು ಜೋರು ಮಾಡಲಿಲ್ಲ ಅಂದರೆ ಅವಳು, ಇಲ್ಲಾಂದರೆ ಲತಮ್ಮನ ಕರ್ಕೊಂಡೇ ಹೋಗ್ತಿದ್ಲು. ಹೆಂಗನ ನೀನು ಸರಿಯಾಗಿ ಬೈದು ಕಳಿಸ್ತೆ ಬಿಡು. ನಮ್ಮ ಜೊತೆಲಿ ಬಂದರೆ ನಾವು ಯಾರನ್ನೂ ಬಿಟ್ಕೊಡಲ್ಲ ಬಿಡು, ಅಷ್ಟು ಸುಲಭವಾಗಿ. ನಾವು ಅದೇನ ಅಂದಂಗೆ ನಾವು ಕರ್ಕೊಂಡೋದನ್ನ ಯಾರನ್ನ ಏನಾನ ಅಂದ್ಬಿಟ್ಟೆ ನಾವು ವಾಪಸ್ ಒಂಬವರೆಗೂ ಸಮಾಧಾನ ಆಗೋದಿಲ್ಲ. ನಿಂತ್ಕೊಂಡು ಓಟು ಒತ್ತಾಗುತ್ತೆ ಕಣಮ್ಮ. ಸರನ ಬಿಡಿಸ್ಕೊಂಬರಿ. ಸಾಯಂಕಾಲಕ್ಕೆ ಒಂದೆರಡು ತಾಂಡು ಹೋಗಿರಂತೆ ನೀವು. ಇವಾಗ ಸದ್ಯಕ್ಕೆ ಬಿಡಿಸ್ಕೊಂಡು ಬರ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.